ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಶಿಗಾವಲ್ಲಿರೋ ರಾಕ್ ಗಾರ್ಡನ್ಗೆ ಬಂದಿದ್ದೀವಿ. ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಇದು ಈ ಜಾಗದಲ್ಲಿ ರಾಜ್ಕುಮಾರ್ ಚಲನಚಿತ್ರಗಳನ್ನ ಇಲ್ಲಿ ಸ್ತಬ್ಧ ಚಿತ್ರಗಳಾಗಿ ಮಾಡಿದ್ದಾರೆ ನೋಡಿ. ಇದು ಬೇಡರ ಕಣ್ಣಪ್ಪ, ಅದು ಕವಿರತ್ನ ಕಾಳಿದಾಸ, ಅದು ಬಂಗಾರದ ಮನುಷ್ಯ, ಸಂಪತ್ತಿಗೆ ಸವಾಲು, ಎಮ್ಮೆ ಮೇಲೆ ಕೂತಿರೋದು ಸಂಪತ್ತಿಗೆ ಸವಾಲು, ಇದು ಮಯೂರ, ಕುದುರೆ ಮೇಲೆ ಕೂತಿರೋದು ಮಯೂರ, ಇದು ಗುರಿ, ಇಲ್ಲಿ ಡ್ರಮ್ ಬಾರಿಸ್ತಾ ಇದಾರಲ್ಲ ಅದು ಗುರಿ ಪಿಕ್ಚರ್. ಕನಕದಾಸರು ರಾಮಾಯಣ ಬರೆದವರು ಯಾರು? ವಾಲ್ಮೀಕಿ. ಕನಕದಾಸರು, ಫಸ್ಟ್ ಒನ್ ಕನಕದಾಸರು, ಓಕೆ. ಇವರು ವಾಲ್ಮೀಕಿ, ಓಕೆ. ಇವರು ಪುರಂದರದಾಸರು, ಓಕೆ. ಇದು ಸರ್ವಜ್ಞ. ಓಕೆ. ಯಾರು ಇವರು? ಇವರು ಡಾಕ್ಟರ್ ಟಿ.ಬಿ. ಸೊಲಬಕ್ಕನವರ್. ಏನಿದು? ಇದು ಮರ, ಅಂದ್ರೆ ಆನಿಮೇಟೆಡ್ ಅಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೌದು, ಮುಟ್ಟು ಏನಾಗಲ್ಲ, ಎಲ್ಲ ಮಾಡಿದ್ರು. ಆಲದ ಮರ ಕಡೆ ಇದು, ಆಲದ ಮರ. ಇಲ್ಲಿ ನೋಡು ಪಾಪುಗಳು, ಇಲ್ಲಿ ಅಂದ್ರೆ ಇವಳು ವೃಕ್ಷ ಕನ್ಯೆ. ಇವಳಿಗೆ ಒಂದು ಮರ, ನಾವು ಸಸಿ ನೆಟ್ಟು ಮರ ಬೆಳೆದ್ರೆ ಅದು ಹೆಂಗೆ ಹಬ್ಬುತ್ತೆ ನೋಡಿ. ಕೋತಿಗಳು, ಹಾವು ನೋಡಲಿ, ಹಾವು. ಮಕ್ಕಳು ಆಟ ಆಡಕ್ಕೆ ಇಲ್ಲಿ ಇದೆ. ನಿಜವಾದ ಮದ್ವೆ ಮನೇಲಿ ಹೆಂಗೆ ಫೋಟೋ ಎಲ್ಲ ತೆಗ್ಸ್ಕೊತಾರಲ್ಲ ಅದೇ ಇದೆ. ಅದ್ ನೋಡಿ, ಆ ಕ್ಯಾಬ್ರ ಅಲ್ಲಾಡ್ತಿದೆ. ಅವ್ರು ಹಂಗ್ ಮಾಡಿದ್ದಾರೆ. ಎಲ್ಲ ನಿಜವಾದ ಬಟ್ಟೆ, ನಾವೆಲ್ಲ ಹೇಗಾಗತ್ತೀವಲ್ಲ ಅದೇ ಹಾಕಿದ್ದಾರೆ. ಆದ್ರೆ ಮನುಷ್ಯರು ಮಾತ್ರ ಕಲ್ಲಿಂದ ಮಾಡಿರೋದು. ಪಾತ್ರೆ ತೊಳಿತಾ ಇರೋದು ಅಜ್ಜಿ. ಓಕೆ. ಇದು ನಾಯಿ ಗೂಡು. ನಾಯಿ ಮನೆ, ನಾಯಿ ಹಾಲು ಕುಡಿಸ್ತೀರ ತರ ಇದೆ. ಇದು ಶಾವ್ಗೆ ಹೊತ್ತಿಸ್ತಾರಲ್ಲ ಅದು, ಇದು ತಿಂತೀವಲ್ಲ ನಾವು, ಶಾವ್ಗೆ ಉಪ್ಪಿಡ್ತಾರ. ಆಮೇಲೆ ಆ ಶಾವ್ಗೆಗೆ ಹಾಲು, ಕಾಯಿ ಹಾಲು ಹಾಕೊಂಡ್ ತಿಂತೀವಲ್ಲ ಅದು. ಈ ಕಡೆ ಬಾ, ಶಾವ್ಗೆ ಕಾಣಿಸುತ್ತೆ. ಶಾವ್ಗೆ ಮಾಡ್ತಾ ಇರೋದು. ಅವಾಗ ಮಿಷಿನ್ ಇರ್ಲಿಲ್ವಾ? ಅವಾಗ ಇದೇ ತರ ಶಾವ್ಗೆ ಮಾಡ್ತೀವಿ. ಕೈಯಲ್ಲಿ ಬರ್ತಾ ಇತ್ತು. ಇದು ಏನ್ ಹೇಳೋ, ಸ್ವೆಟರ್ ಎಲ್ಲ ಮಾಡ್ತಾರಲ್ಲ ಹುಲ್ಲನಲ್ಲಿ, ಅದು ನೀ ಅದು ಹೋಗ್ಬೋದಾ? ಹೋಗಂಗಿಲ್ಲ. ಎಲ್ಲರೂ ಅವಾಗ ಎಲ್ಲರ ಮನೇಲೂ ಒಂದ್ ನಾಯಿ. ಹಗ್ಗ ಮಾಡ್ತಾ ಇರೋದು. ಈಗ ನಾವು ಬಟ್ಟೆ ಒಣಗಾಕಕ್ಕೆಲ್ಲ ಬಳಸ್ತೀವಲ್ಲ ಹಗ್ಗ, ಅದೆಲ್ಲ ಅವಾಗ ಇಲ್ಲೇ ಕೈಯಲ್ಲೇ ಮಾಡ್ತಿದ್ದು. ಒಂದ್ ಊರಲ್ಲಿ ಎಲ್ಲಾ ತರ ಜನ ಇರೋರು, ಹಗ್ಗ ಮಾಡೋರು, ಶಾವ್ಗೆ ಮಾಡೋರು, ಹೊಲಿಗೆ ಹಾಕೋರು. ಆ ಕಡೆದು ಇದು ರುಬ್ಬಕಲ್ಲು, ಅಲ್ಲಿ ಬೆಡ್ಶೀಟ್ ಮಾಡೋದೆಲ್ಲ ಹೌದಿ. ಇದು ರುಬ್ಬದ್ದು, ಹಿಟ್ಟು ರುಬ್ತಾರಲ್ಲ ಅದು. ಇದ್ ನೋಡ್ಬಾ, ಇಲ್ಲಿ ಇದು ಕುಟ್ತಿರೋ ತರ ಮಾಡಿದ್ದಾರೆ. ನಿಜವಾಗ್ಲೂ ಕುಟ್ತಾರಲ್ಲ ಅದೇ ಮಾಡಿದ್ದಾರೆ. ಇವಾಗ ಆ ಕಡೆ ಹೋಗೋಣ. ಇದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಬಾಗಿಲುಗಳು. ಎಷ್ಟು ಬಾಗಿಲುಗಳಿದೆ ಅದೆಲ್ಲ ತೋರಿಸ್ತೀವಿ ಬಾಯ್, ಆಯ್ತಾ? ಇದ್ ನೋಡು. ನಂಗೆ ಅಕ್ಕ ಇಲ್ಲಿ ಒಂದ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಇದು ಹೌಸ್ ಆಫ್ ಬ್ರಾಹ್ಮಣ್ಸ್, ಅಂದ್ರೆ ಬ್ರಾಹ್ಮಣರ ಮನೆ ಹೆಂಗಿರುತ್ತಲ್ಲ ಆ ತರ. ಆ ಕಡೆ ನೋಡು, ಮಕ್ಕಳೆಲ್ಲ ಓದ್ತಾ ಇರೋದು, ಶ್ಲೋಕಗಳೆಲ್ಲ ಓದ್ತಾ ಇರೋದು. ಈ ಕಡೆ ಅಜ್ಜಿ ಇದು ಹೇಳ್ತಾ ಇರೋದು, ಏನೋ ಶ್ಲೋಕನ.
ಇಲ್ವಾ ಇನ್ನ ಇದು ಗೌಡ್ರ ಮನೆ. ಇದು ಈಗ ಹೆಂಗೆ ಊರಲ್ಲಿ ಒಬ್ರು ಗೌಡ್ರು ಅಂತ ದೊಡ್ಡವ್ರು ಇರ್ತಾರಲ್ಲ, ಹಾ ಹೋಗ್ಬೋದು, ಒಳಗ್ ಹೋಗ್ಬೋದು. ಇದು ಒಳಗ್ ಹೋಗ್ಬಿಟ್ಟು ಬರೋಣ. ಒಳಗಡೆ ಹೋಗ್ಬೋದು. ಇದು ಗೌಡ್ರ ಮನೆ. ಓಕೆ, ಸರಿನಾ? ಗೌಡ್ರ ಮಕ್ಳು ನೋಡು ಹೆಂಗ್ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಹಸು ಇದೆ, ಇಲ್ಲಿ ನಾಯಿ ಹಿಂಗೆ. ಈ ಕಡೆ ಮಕ್ಳು, ಗೌಡ್ರ ಮಕ್ಳು ಜೋಕಾಲಿ ಆಡ್ತಾ ಇರೋದು. ನಮ್ಮೂರ್ ಕಡೆ ಎಲ್ಲ ಪಂಚಮಿ ಹಬ್ಬದಲ್ಲಿ ಜೋಕಾಲಿ ಕಟ್ಟಿದ್ರೆ ಹಿಂಗೆ ಯಾವಾಗ್ಲೂ ಜೋಕಾಲಿ ಆಟ ಆಡ್ತಿರೋದು. ಬಾ ಒಳಗ್ ಹೋಗೋಣ. ಇಲ್ಲಿ ಹಸು, ಎತ್ತುಗಳು. ಇಲ್ಲಿ ಇದೆಲ್ಲ ಅಜ್ಜಿ ನೋಡಿ ಊಟ ಮಾಡಿಸ್ತಾ ಇದ್ದೆ ಪಾಪುಗೆ. ಎಷ್ಟು ಪಾಪುಗಳಿವೆ? ತುಂಬಾ ದೊಡ್ಡ ಮನೆ ಅಲ್ವಾ ಗೌಡ್ರ ಮನೆ ಅಂದ್ರೆ, ಜನ ಜಾಸ್ತಿ ಇರ್ತಾರೆ. ಒಳಗಡೆ ರೊಟ್ಟಿ ಸುಡ್ತಾ ಇರೋದು, ಊಟ ಮಾಡ್ತಾ ಇರೋದು. ಪಾಪು ಅಳ್ತಾ ಇದೆ. ಅಲ್ಲಿ ನೋಡು ಬೆಕ್ಕು, ನೋಡ್ ಮೇಲೆ ಕಾಣಿಸ್ತಾ ಬೆಣ್ಣೆ ಕಡಿತಾ ಬೆಕ್ಕು. ಬೆಕ್ಕು ಇದೆ ಅಲ್ಲಿ. ಅಲ್ಲಿ ಬೆಣ್ಣೆ ಕಡಿತಾ ಇರೋದು, ಬೆಣ್ಣೆ ಒಳಗಡೆ. ಎಲ್ಲ ರಿಯಲ್ ಆಗಿ ಮಾಡಿದ್ದಾರೆ. ಈ ಕಡೆ ಇಲ್ವಾ ಮುಟ್ಟು ಹಿಂಗೆ. ಇಲ್ಲಿ ಬಾ, ಮುಂದೆ ಬಾ. ಇಲ್ಲಿ ಮುಂದೆ ಹೆಂಗ್ ಸಾವಿರ ಹುಲ್ ತಿನ್ಸು ಸಾಕು ಬಾ. ಬೇಡ ಬಿಡು, ಅಲ್ಲೈತ. ಎಲ್ಲ ನಿಜವಾದ ಹಸು ತರದೇ ಇದೆ. ನಾನಂತೂ ಇದು ಕಟ್ಬಿಟ್ಟೆ ಬಂದ ತಕ್ಷಣ ಅಯ್ಯೋ ನಿಜವಾದ ಹಸು ಬಿಟ್ಬಿಟ್ಟಿದ್ದಾರೆ. ನಂಗೆ ಹಸು ಕಟ್ಟಿದ್ರೆ ಮೊದ್ಲೇ ಭಯ. ಇದ್ ಬರೀ ಹಸು ಇಲ್ಲ ನಡಿ. ಇದು ಇವೆರಡಕ್ಕೂ ಫುಲ್ ನಿದ್ದೆ ಮುಗ್ದೋಗಿದೆ. ಆದ್ರೆ ಹುಲ್ ತಿನ್ಬೇಕಲ್ಲ, ಹುಲ್ ತಿಂತಿದೆ. ಇದು ಸಖತ್ ಗೋಪುರದಲ್ಲಿದೆ. ಏನು ಗುದ್ದಕ್ಕೆ ಬಂದ್ಬಿಡುತ್ತೆ ಗೋಪುರದಲ್ಲಿದೆ. ಅಯ್ಯೋ ಉತ್ತರ ಕರ್ನಾಟಕದ ಹಿಂದಿನ ಗ್ರಾಮ ಸಂಸ್ಕೃತಿ, ಅವಾಗಿನ ಕಾಲದಲ್ಲೆಲ್ಲ ಹೆಂಗೆ ಸಂಸ್ಕೃತಿ ಇತ್ತಲ್ಲ ಅದೆಲ್ಲ ಇಲ್ಲಿ ಮಾಡಿರೋದು. ಟೈಲರಿಂಗ್. ಅಜ್ಜಿ ನೋಡುತ್ತೆ, ತಾತ ಬಟ್ಟೆ ಹೊಲಿಯುತ್ತೆ. ಬಳೆ ಮಾಡ್ತಾರಲ್ಲ ಅವ್ರ ಮನೆ. ಕೋಳಿ ನೋಡಿ, ಕೋಳಿ ಕೂಗ್ತಿದೆ. ಇಲ್ಲಿ ದೀಕ್ಷಾ ಕಂಬಳಿ ಹೊತ್ಕೊಂತೀವಲ್ಲ, ಕಂಬಳಿ ಅದು ಮಾಡ್ತಾ ಇರೋದು. ಡೋಬಿ ಅಂದ್ರೆ ಬಟ್ಟೆ ಹೋಗಿದಾರಲ್ಲ ಅವ್ರು. ಕತ್ತೆನ ಬಳಸ್ತಿದ್ರ ಅವಾಗ. ಕತ್ತೆ ಮೇಲೆ ಒಬ್ಬೊಬ್ರು ಮನೆಯಿಂದನೂ ಬಟ್ಟೆ ತಗೊಂಡೋಗಿ ಇದಕ್ಕೆ ನದಿ ಹತ್ರ ಚಾನಲ್ ಎಲ್ಲ ಇರ್ತಾವಲ್ಲ, ಅಲ್ಲಿ ಕೆರೆ ಅಲ್ಲೆಲ್ಲ ಹೋಗಿ ತೊಳ್ಕೊಂಡ್ ಬಂದು ಅವ್ರವ್ರ ಮನೆ ಬಟ್ಟೆನ ಆ ಗಂಟುಗಳನ್ನ ಮತ್ತೆ ಕೊಡ್ತಿದ್ರು. ಅವಾಗೆಲ್ಲ ವೆಹಿಕಲ್ ಇರ್ಲಿಲ್ವಲ್ಲ, ಕತ್ತೆಯನ್ನ ಬಳಸ್ತಿದ್ರು. ಅವ್ರ ಮನೆ ಹಿಂಗಿತ್ತು ಅಂತ. ಹಳೆ ಕಾಲದ ಸ್ಕೂಲ್ ಗೈಸ್. ಇವಾಗ ಇವಾಗ ನಮ್ಗೆ ಈ ತರ ಎಲ್ಲ ನೋಡಕ್ ಸಿಗಲ್ಲ. ಇವಾಗ ಮಷಿನ್ ಮೇಡು ಎಲ್ಲಾನು. ಅವಾಗ ಹಿಂಗ್ ಮಾಡ್ತಿದ್ರು, ಇವಾಗ ಎಲ್ಲ ಮೆಷಿನ್ ಮೇಡ್ ಬಂದಿದೆ. ಅದಕ್ಕೆ ಎಲ್ಲಾನು ಮೆಷಿನ್ ಅಲ್ಲೇ ಮಾಡ್ತಾರೆ. ನಾನು ಹುಟ್ಟಿದಿಲ್ಲ ಅವಾಗ ಇದೆಲ್ಲ ಮಾಡ್ಬೇಕಾದ್ರೆ, ನೋಡ್ತಾ ಇದ್ದೀನಿ. ನಾನು ಹುಟ್ಟಿದಾಗೆಲ್ಲ ಯಾವಾಗಲೂ ಮೆಷಿನ್ ಮೇಡ್ ಎಲ್ಲಾನು ಟೆಕ್ನಾಲಜಿ ಆಗಿದೆ. ಅದಕ್ಕೆ ಇವಾಗ ಹೋಗೋಣ. ಆ ಸೈಡ್ ಎಲ್ಲ ತುಂಬಾ ಇದೆ ನೋಡಕ್ಕೆ ಅಂತೆ.
ಇವ್ರಿಗೆ ಸುಸ್ತಾಗ್ಬಿಟ್ಟು ಇವ್ರು ಕುತ್ಕೋಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪಿಕಾಕ್ಸ್ ಇದೆ. ಪಿಕಾಕ್ಸ್, ರಾಬಿಟ್, ನಾಯಿ. ಇಲ್ಲಿ ನೋಡಿ ಬೇಟೆ ಆಡಿರೋದು ನರಿಗಳು, ಅದು ಡೀರ್ನ ಬೇಟೆ ಆಡಿರೋದು. ಏನು ಕೇಳ ತಿನ್ನಕ್ಕೆ. ಇಲ್ಲಿ ನವಿಲು, ಗಾಡ್ಜಿಲ್ಲಾ. ಎರಡು ಬೈಕ್ ತೆಗ್ದಿವೆ. ಆಯ್ತು, ಗೊತ್ತಾಯ್ತಾ? ಗಾಡ್ಜಿಲ್ಲಾ. ಇವತ್ತು ಕ್ರೊಕೊಡೈಲ್ ಇದೆ ಇಲ್ಲಿ. ಫಿಶ್ ತಿಂತಾ ಇರೋದು. ಫಿಶ್ ತಿಂತಿದೆ ಕ್ರೊಕೊಡೈಲ್. ಇವಾಗ ಫಾಲ್ಸ್ ತೋರಿಸ್ತಿದ್ ಬಂದು. ಇಲ್ಲ ಫಾಲ್ಸ್ ಇದೆ ನೋಡಿ. ಹಿಂಗೆ ಫೋಟೋ ತೆಕ್ಕೊಂಡು ಹಿಂಗೆ ಹೋಗ್ಬೇಕು. ಸದ್ಯ ನೋಡಕ್ ಹೋಗೋಣ ಅಂದ್ರೆ ಮಳೆ ಜೋರಾಗೋಯ್ತು, ಅದಕ್ಕೆ ಇಲ್ಲಿ ಕೂತಿದೀವಿ. ಅಂಬ್ರೆಲಾ ಅಲ್ಲಿ ನೋಡಿ ಗೈಸ್, ಅಂಬ್ರೆಲಾ. ಇವಾಗ ಸಂತೆ ನೋಡೋಣ ಅಂದ್ರೆ ಮಳೆ ಬರ್ತಿದೆ, ಅಂದ್ರೆ ಅಂಬ್ರೆಲಾ ಇಟ್ಕೊಂಡು ಹೋಗೋಣ ಬನ್ನಿ. ಹಿಂಗಿಂದಾನೆ ಹೋಗೋಣ. ಇದ್ ನೋಡಿ, ಇದೆಲ್ಲ ಹಸು ವ್ಯಾಪಾರ ಮಾಡ್ತಿರೋದು. ಹಸು ವ್ಯಾಪಾರ ಫುಲ್ ಇದೆಲ್ಲ ಹಸು ವ್ಯಾಪಾರನೇ ಮಾಡ್ತಿರೋದು. ಇಲ್ಲಿ ಕೋಳಿ ಮಾಡ್ತಿದ್ದಾರೆ. ಕೋಳಿ ಮಾಡ್ಬಿಟ್ಟು ಇವಾಗ ಎಲ್ಲ ಕಟ್ ಮಾಡ್ಕೊಂಡು ತಿಂದಂಗೆ ಕೋಳಿ ಮಾಡ್ತಿದ್ದಾರೆ ಇಲ್ಲಿ. ಇವಾಗ ಎಲ್ಲದಕ್ಕೂ ಬೇರೆ ಬೇರೆ ಶಾಪ್ ಆಗಿದೆ. ಅವಾಗ ಅಂದ್ರೆ ಒಂದೇ ಇದರಲ್ಲಿ ಒಂದೇ ಸಂತೆಯಲ್ಲಿ ಎಷ್ಟೊಂದು ಶಾಪ್ ಇರ್ತಿತ್ತು ನೋಡಿ. ಇಲ್ಲಿ ಕೋಳಿದು ನಾವು ಚಿಕನ್ ತಿಂತೀವಲ್ಲ, ಕೆಲವೊಬ್ರು ನಾನ್ ವೆಜ್ ತಿನ್ನಲ್ಲ. ಇಲ್ಲಿ ನೋಡಿ, ಇದು ಮೇಕೆ. ಇದು ಚಿಕನ್, ಇದು ಮಟನ್. ಅದು ಚಿಕನ್, ಇದು ಮಟನ್. ಅಕ್ಕ, ನಿಜವಾದ ನಾಯಿ ಹೋಗಿ ಕೂತಿದೆ ಅಲ್ಲಿ. ಅಲ್ಲಿ ನೋಡಿ ಗೈಸ್, ನಿಜವಾದ ನಾಯಿ ಹೋಗಿ ಕೂತ್ಬಿಟ್ಟಿದೆ. ಇಲ್ಲಿ ಫಿಶ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಇಲ್ಲಿ ಫಿಶ್ ವ್ಯಾಪಾರ ಇದೆ. ಅಲ್ಲಿ ನೋಡಿ ಫಿಶ್ ವ್ಯಾಪಾರ. ಇಷ್ಟು ಸದ್ಯ ಆಗಿದೆ. ಇವಾಗ ಮಮ್ಮಿ ಡ್ಯಾಡಿ ಹತ್ರ ಹೋಗೋಣ. ಇದ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಆ ಕಡೆ ಎಲ್ಲ ಮಕ್ಕಳಾಟ ಆಡ್ತಿದ್ದಾರೆ. ಇದು ತೋಟದಲ್ಲಿ ಎಲ್ಲ ಮಾಡ್ತಾರಲ್ಲ, ಅದು ಗೊತ್ತಿಲ್ಲ ಏನು ಅಂತ ನಂಗೂ ನೀಟಾಗಿ. ಇಲ್ಲ ಶಾಪ್ಸ್ ಇವೆ. ಅವಾಗ ಗೈಸ್ ಹಿಂಗೆ ಆಟ ಆಡ್ತಿದ್ರಂತೆ. ಅವಾಗ ವಿಡಿಯೋ ಗೇಮ್ಸ್ ಇರ್ಲಿಲ್ಲ, ಯಾವ ಗೇಮ್ಸ್ ಇರ್ಲಿಲ್ಲ. ಇವಾಗ ಹಿಂಗ್ ಆಟ ಆಡ್ತಿದ್ರಂತೆ ನೋಡಿ. ಅವಾಗ ಹಿಂಗ್ ಆಟ ಆಡ್ತಿದ್ರು. ಇಲ್ಲಿ ನೋಡಿ ಗೈಸ್, ನಾನು ಆಟ ಆಡ್ಬೋದು ಇಲ್ಲಿ. ಇಟ್ಕೋ, ಇದೆಲ್ಲಿ ಇದು ಹೌದಾ? ಅಯ್ಯೋ, ಒನ್ ಟೈರ್ ಇಷ್ಟೊಂದು ಭಾರ ಇದೆ. ಗೊತ್ತಿಲ್ಲ. ಅಯ್ಯೋ, ಹೋಗಿ ಹೋಗಿ ಬೇಕು. ಅಯ್ಯಪ್ಪ, ಕೈ ಬಿಡೋಕ್ಕಾಗಲ್ಲ. ಸಾಕು, ಇವಾಗ ಬೋಟಿಂಗ್ ಹೋಗ್ತಿದೀವಿ. 6 ಮೆಂಬರ್ಸ್ ಒಂದು ಬೋಟಲ್ಲಿ ಹೋಗೋದಂತ. ಗೊತ್ತಿಲ್ಲ ಹೆಂಗ್ ಹೋಗೋದು ಅಂತ. ಹಂಗೆ ಇಳ್ದು ಹೋಗ್ಬೇಕು.
ಅದೇ ನೋಡಿ ಗೈಸ್ ಇಬ್ರು ಪೆಡಲ್ ತೊಳಿತವ್ರೆ ನಾವಿಬ್ರಲ್ಲಿ ಕೂತಿದ್ದೀವಿ ಅಯ್ಯೋ ನಮ್ಮ ಅರುಣ ನಾನು ದೂಕೆ ಬಿಡ್ತಾರೆ ಗೈಸ್ ದಿಸ್ ಇಸ್ ದೀಕ್ಷಾ ಅಂತರ ಮಲ್ಗಿರೋ ಒಂದ್ ಕಪ್ಪೆ ಎದ್ಕೊಂಡೆ ಗೈಸ್ ಎಲ್ಲ ನೋಡಿ ಗೈಸ್ ಮನುಷ್ಯರುಗಳು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗೋದ್ ನೋಡಿದ್ದೀರಾ ಅದೇ ಫಸ್ಟ್ ಟೈಮ್ ಕೋತಿಗಳು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಿರೋದು ನೋಡಿ ನೀನು ನಿನ್ ಫ್ರೆಂಡ್ಸ್ ಹಂಗೆ ತಾನೆ ಕನ್ನೆ ಕನ್ನಡ ಸೊ ಗೈಸ್ ಇವಾಗ ನಾವೆಲ್ಲದು ಆಟ ಆಡಾಯ್ತು ಮಸದು ಮಾಡಿದ್ವಿ ನೋಡಿ ನನ್ನ ಪ್ಯಾಂಟ್ ಅವತರ ಹೆಂಗಾಗಿದೆ ಶೂನು ಗಲೀಜ್ ಆಗ್ಬಿಟ್ಟಿದೆ ಫುಲ್ಲು ಮನೆಗೆ ಹೋಗಿಬೇಕು ಓಕೆ ಗೈಸ್ ಇದು ಉತ್ಸವ್ ರಾಕ್ ಗಾರ್ಡನ್ ಇಲ್ಲಿ ಬರೀ ವಿಸಿಟ್ ಬಂದ್ರೆ ಇವಾಗ ಏನ್ ತೋರ್ಸಿದ್ವಲ್ಲ ಇದೆಲ್ಲ ಬರೀ ವಿಸಿಟ್ ಅಲ್ಲಿ ಕಾಣಿಸುತ್ತೆ ಇಲ್ಲ ನೀವು ಡೇ ಔಟ್ ಪ್ಯಾಕೇಜ್ ತಗೊಂಡ್ರಿ ಅಂದ್ರೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಕಯಾಕಿಂಗ್ ಆಯ್ತು ಬೋಟಿಂಗ್ ಆಯ್ತು ಟ್ರೆಡಿಷನಲ್ ಕಾಸ್ಟ್ಯೂಮ್ಸ್ ಫೋಟೋ ಶೂಟ್ ಇರುತ್ತೆ ಬೋ ಅಂಡ್ ಆರೋ ಇರುತ್ತೆ ಅಂಡ್ ನೀವು ಈ ತರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಬೋದು ಇದಿಷ್ಟು ಬರೀ ಪ್ಯಾಕೇಜ್ ಅಲ್ಲಿ ಇರುತ್ತೆ ಬರೀ ನಾರ್ಮಲ್ ವಿಸಿಟ್ ಅಂತ ಅಂದ್ರೆ ನಾವ್ ಇಷ್ಟೊತ್ತಲ್ಲ ಏನ್ ತೋರಿಸಿದ್ವಲ್ಲ ಅದೆಲ್ಲ ನಾರ್ಮಲ್ ವಿಸಿಟ್ ಅಲ್ಲಿ ನಾನು ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್